ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಆನಿಯನ್ ಸೇರಿಸಿ ಮಂಚೂರಿ ಮಾಡ್ತಾಯಿದ್ದೀನಿ. ನಾವು ಗೋಬಿ ಮಂಚೂರಿ ಹೇಗೆ ಮಾಡ್ತೀವೋ ಅದೇ ರೀತಿ ಆನಿಯನ್ ಮಂಚೂರಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು, ತುಂಬ ಸಣ್ಣಗೆ ಚಾಪ್ಸ್ ಮಾಡ್ಕೊಬೇಕು. ಈರುಳ್ಳಿನ 4 ಈರುಳ್ಳಿ ಚಾಪ್ಸ್ ಮಾಡ್ಕೊಂಡಿದ್ದೀನಿ. ಈಗ 1-2 ಸ್ಪೂನಷ್ಟು ಮೈದಾ, 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಉಪ್ಪು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ. ನೀರಲ್ಲಿ ಇದು ಆನಿಯನಲ್ಲಿ ನೀರಿನ ಅಂಶ ಇರುತ್ತೆ. ಚೆನ್ನಾಗಿ ಕಲಿಸ್ತಾ ಇರೋದ್ರಿಂದ ವಾಟ್ರ್ ರಿಲೀಸ್ ಆಗುತ್ತೆ. ಸೊ ನೀರು ಹಾಕೊಳಕ್ಕೆ ಹೋಗಬೇಡಿ. ನೋಡಿ, ನಾನು ನೀರು ಸೇರಿಸ್ಕೊಂಡಿಲ್ಲ. ಈ ಥರ ಇದಾಗಿದೆ. ಈರುಳ್ಳಿ ಇರೋ ನೀರಿನ ಅಂಶನೇ ಸಾಕಾಗುತ್ತೆ. ಇದೊಂದು ಸಲ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೂಪರಾಗಿದೆ. ಇದು ಆನಿಯನಿಂದ ಮಾಡಿರೋ ರೆಸಿಪಿ ಅಂತ ಯಾರು ಹೇಳಲ್ಲ. ಗೋಬಿ ನಾವು ಔಟ್ಸೈಡಲ್ಲೆಲ್ಲ ತಿಂದಿರ್ತೀವಲ್ಲ ಗೋಬಿ ಮಂಚೂರಿ, ಅದೇ ರೀತಿ ಇದೆ. ಸಾಸ್ಗಳು ತುಂಬ ಅವಶ್ಯಕತೆ ಇಲ್ಲ. ಸೋಯಾ ಸಾಸು, ವಿನೆಗರು ಅದೇ ಯಾವುದು ಸಾಸ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡ್ಬೋದು. ಸೂಪರಾಗಿದೆ ಟೇಸ್ಟ್ ಮಾತ್ರ. ನೋಡಿ, ಈ ರೀತಿ ನಾವು ಗೋಬಿ ಎಲ್ಲ ಯಾವ ರೀತಿ ಉಂಡೆ ಮಾಡ್ಕೊತೀವೋ ಅದೇ ರೀತಿ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಉಂಡೆ ಮಾಡಿ ಎಲ್ಲವನ್ನು ಇಟ್ಕೊತೀನಿ. ಸಿಂಪಲಾಗಿ ಮಾಡ್ಬೋದು. ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಎಲ್ಲ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಆನಿಯನ್ನ ಕರ್ಕೊಳ್ಳೋಕ್ಕೆ ಉಂಡೆಗಳ್ನ ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಒಂದೊಂದೇ ಬಾಲ್ಸ್ನ ಇದಕ್ಕೆ ಬಿಟ್ಕೊತಾ ಇದ್ದೀನಿ, ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅಂದರೆ ಮಧ್ಯಮ ಉರಿಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಮಧ್ಯಮ ಉರಿ ಒಳಗೆ ಬೇಯಿಸ್ಕೊಳ್ಳಿ. 2 ಸೈಡು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನೀಗ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ. ನಿಮಗೇನಾದರೂ ಬೇರೆ ಯಾವುದಾದ್ರೂ ಅಡುಗೆ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಮಾಡಿ ನಿಮ್ಗೆ ಆ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಎಲ್ಲನೂ ಇದೇ ರೀತಿ ಸೇರಿಸ್ಕೊಂಡಿದ್ದೀನಿ. ಈಗ ಇದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಆಗಬೇಕಿದು. ನೀವು ಹಾಕಿದ ತಕ್ಷಣ ಟಚ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಬಿಟ್ಟರೆ ಅದೇ ಮೇಲೆ ಬರುತ್ತೆ. ನೋಡಿ, ಈ ರೀತಿ ಫುಲ್ಲು ಎಲ್ಲನೂ ಗೋಲ್ಡನ್ ಕಲರೇ ಬರಬೇಕು. ಇದು ಆಗ್ತಾ ಬಂದಿದೆ ನೋಡಿ, ಎಲ್ಲ ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ನಾನು ತೆಗೆದ್ಬಿಟ್ಟು ಬೇರೆ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊತೀನಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಟೈಮಲ್ಲಿ ಸೂಪರಾಗಿರುತ್ತೆ. 4 ಈರುಳ್ಳಿ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಬೋದು ಈ ರೆಸಿಪಿನ. ತುಂಬ ಕಷ್ಟ ಏನಾಗಲ್ಲ. ಅದು ಅಲ್ಲದೆ ಹೊರಗಡೆ ತರೋಂಥದ್ದು ಏನಿಲ್ಲ ಇದರಲ್ಲಿ. ಎಲ್ಲ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಿಂದಲೇ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಲ್ಲನೂ ನಾನು ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಾಸ್ಗಳ ಅವಶ್ಯಕತೆ ಇಲ್ಲ, ಸಾಸ್ ಹಾಕೋದೇನು ಬೇಡ, ಹಾಗೆ ಮಾಡ್ಬೋದು. ಟೊಮೊಟೊ ಕೆಚಪ್ 1-2 ಸ್ಪೂನ್ ಇದ್ದರೆ ಸಾಕು. ಈಗ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಈಗ ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದನ್ನು ಇವಾಗ ಫ್ರೈ ಮಾಡ್ಕೊತೀನಿ. ನೋಡಿ, ಇದು ಫ್ರೈ ಆಗಿದೆ. ನಾನು ಇಟ್ಕೊಂಡಿದ್ನಲ್ಲ ಆನಿಯನ್ ಗೋಬಿ ಮಂಚೂರಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಟೊಮೊಟೊ ಕೆಚಪ್ಪು. ನಾನಿಲ್ಲಿ ಸೋಯಾ ಆಗಲಿ, ವಿನೆಗರ್ ಆಗಲಿ, ಕೆಚಪ್ ಆಗಲಿ, ಇದು ಸಾಸ್ ಆಗಲಿ ಸೇರಿಸ್ಕೊತಾ ಇಲ್ಲ. 2 ಸ್ಪೂನು ಟೊಮೊಟೊ ಕೆಚಪ್ ಇದ್ದರೆ ಸಾಕು. ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತೀನಿ. ಸಿಂಪಲ್ ರೆಸಿಪಿ, ಒಂದು ಸಲ ಟ್ರೈ ಮಾಡಿ ಖಂಡಿತ